ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು. ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯವಾಗಿದ್ದೀರಾ ಎಂದು ನಾನಾದರೂ ಭಾವಿಸುತ್ತೇನೆ. ಓದುತ್ತಾ ಹೋದರೆ ಹಿಂದೆ ಓದಿದ್ದೆಲ್ಲ ಮರೆತು ಹೋಗುತ್ತಿದೆ. ಪರೀಕ್ಷಾ ಹಾಲ್ನಲ್ಲಿ ಕುಳಿತಾಗ ಉತ್ತರ ಕಣ್ಣ ಮುಂದೆ ಇರುತ್ತೆ, ಆದರೆ ಪೆನ್ನು ಪೇಪರ್ ಮೇಲೆ ಇಟ್ಟಾಗ ನೆನಪಿಗೆ ಬರುವುದೇ ಇಲ್ಲ. ಒಂದೇ ಪಾಠವನ್ನು 10 ಬಾರಿ ಓದಿದರೂ ತಲೆಯಲ್ಲಿ ಉಳಿಯುತ್ತಿಲ್ಲ. ನಿಮ್ಮ ಜೀವನದಲ್ಲೂ ಹೀಗೆಯೇ ಆಗುತ್ತಿದೆಯೇ? ಖಂಡಿತವಾಗಿಯೂ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಯೂ ತನ್ನ ಜೀವನದಲ್ಲಿ ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿರುತ್ತಾನೆ. ರಾತ್ರಿ ಇಡೀ ಎಚ್ಚರವಿದ್ದು ನಿದ್ದೆ ಕೆಟ್ಟು ಗಂಟೆಗಟ್ಟಲೆ ಕಷ್ಟಪಟ್ಟು ಓದಿದರೂ ಪರೀಕ್ಷೆಯ ಆ 3 ಗಂಟೆಯ ಸಮಯದಲ್ಲಿ ನಮ್ಮ ಮೆದುಳು ಕೈಕೊಡುತ್ತದೆ. ಆಗ ನಮಗೆ ನಮ್ಮ ಮೇಲೆಯೇ ಬೇಜಾರಾಗುತ್ತದೆ. ನನ್ನ ನೆನಪಿನ ಶಕ್ತಿಯೇ ಇಷ್ಟು ಕಮ್ಮಿನಾ ಎಂಬ ಕೀಳರಿಮೆ ಕಾಡತೊಡಗುತ್ತದೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತು ಒಂದು ಸತ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ತಪ್ಪು ನಿಮ್ಮ ಬುದ್ಧಿಶಕ್ತಿಯದ್ದಲ್ಲ, ನಿಮ್ಮ ಮೆದುಳಿನದ್ದೂ ಅಲ್ಲ. ಬದಲಿಗೆ ನೀವು ಬಳಸುತ್ತಿರುವ ಓದುವ ತಪ್ಪು ವಿಧಾನದ್ದು. ನಾವು ಮಾಹಿತಿಯನ್ನು ಕೇವಲ ತಲೆಯೊಳಗೆ ತುರುಕಲು ಪ್ರಯತ್ನಿಸುತ್ತಿದ್ದೇವೆಯೇ ಹೊರತು ಅದನ್ನು ಮೆದುಳಿಗೆ ಅರ್ಥವಾಗುವ ಭಾಷೆಯಲ್ಲಿ ದಾಖಲಿಸುತ್ತಿಲ್ಲ. ಮೆದುಳು ಒಂದು ಕಪಾಟಿನಂತೆ. ಅದರಲ್ಲಿ ಪುಸ್ತಕಗಳನ್ನು ಒಂದರ ಮೇಲೊಂದು ಮನಬಂದಂತೆ ಎಸೆದರೆ ನಮಗೆ ಬೇಕಾದಾಗ ಹುಡುಕಲು ಸಿಗುವುದಿಲ್ಲ. ಅದೇ ಅಚ್ಚುಕಟ್ಟಾಗಿ ಜೋಡಿಸಿಟ್ಟರೆ ತಕ್ಷಣ ಸಿಗುತ್ತದೆ, ಅಲ್ಲವೇ? ಜಗತ್ತಿನ ಶ್ರೇಷ್ಠ ಕ್ವಾಂಟಮ್ ಭೌತ ವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ವಿಜೇತ ಮತ್ತು ಅದ್ಭುತ ಶಿಕ್ಷಕ ರಿಚರ್ಡ್ ಫೆನ್ಮನ್ ಅವರು ಜಗತ್ತಿಗೆ ಒಂದು ಅದ್ಭುತ ಸೂತ್ರವನ್ನು ನೀಡಿದ್ದಾರೆ. ಅದೇ ಫೆನ್ಮನ್ ಟೆಕ್ನಿಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದೇ ಕಷ್ಟದ ವಿಷಯವನ್ನು ಇಷ್ಟೇ ಅಂತ ಅಲ್ಲ, ನಿಮ್ಮ ಇಡೀ ಜೀವನದಲ್ಲಿ ಎಂದಿಗೂ ಮರೆಯದಂತೆ ಹೇಗೆ ನೆನಪಿಟ್ಟುಕೊಳ್ಳಬೇಕು ಎಂಬುದನ್ನು ಅತ್ಯಂತ ಪ್ರಾಯೋಗಿಕವಾಗಿ ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಕಲಿಕೆಯ ಮೇಲಿನ ನಿಮ್ಮ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗಲಿದೆ. ಮೊದಲಿಗೆ, ಯಾರು ಈ ರಿಚರ್ಡ್ ಫೆನ್ಮನ್? ಇವರು ಜಗತ್ತಿಗೆ ನೀಡಿದ ಈ ಸೂತ್ರದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ. ರಿಚರ್ಡ್ ಫೆನ್ಮನ್ ಕೇವಲ ಒಬ್ಬ ಸಾಮಾನ್ಯ ವಿಜ್ಞಾನಿಯಾಗಿರಲಿಲ್ಲ. ಅವರು ಅಮೆರಿಕದ ಅತ್ಯಂತ ಪ್ರಭಾವಶಾಲಿ ಭೌತ ವಿಜ್ಞಾನಿಗಳಲ್ಲಿ ಒಬ್ಬರು. ಪರಮಾಣು ಬಾಂಬ್ ತಯಾರಿಕೆಯಿಂದ ಹಿಡಿದು ಕ್ವಾಂಟಮ್ ಎಲೆಕ್ಟ್ರೋ ಡೈನಮಿಕ್ಸ್ನಂತಹ ಜಗತ್ತಿನ ಅತ್ಯಂತ ಸಂಕೀರ್ಣ, ಸಾಮಾನ್ಯರಿಗೆ ತಲೆಬಿಸಿಯಾಗುವ ಸಿದ್ಧಾಂತಗಳವರೆಗೆ ಇವರ ಕೊಡುಗೆ ಅಪಾರ. ಇದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯೂ ಒಲಿಯಿತು. ಆದರೆ ಅವರಲ್ಲಿದ್ದ ಇನ್ನೊಂದು ಅದ್ಭುತ ಕಲೆ ಯಾವುದು ಗೊತ್ತಾ? ಅತ್ಯಂತ ಕ್ಲಿಷ್ಟಕರವಾದ ವಿಷಯಗಳನ್ನು ಸಾಮಾನ್ಯ ಜನರಿಗೂ ಪ್ರೈಮರಿ ಶಾಲೆಯ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತೆ ಅತ್ಯಂತ ಸರಳವಾಗಿ ವಿವರಿಸುವುದು. ಅದಕ್ಕಾಗಿಯೇ ಇಡೀ ಜಗತ್ತು ಅವರನ್ನು ಜಗತ್ತಿನ ಅತ್ಯುತ್ತಮ ಶಿಕ್ಷಕ ಮತ್ತು ದಿ ಗ್ರೇಟ್ ಎಕ್ಸ್ಪ್ಲೈನರ್ ಎಂದು ಗೌರವಿಸುತ್ತಿತ್ತು. ಫೆನ್ಮನ್ ಅವರು ಕೇವಲ ಒಂದು ಮಹತ್ವದ ಸತ್ಯವನ್ನು ನಂಬಿದ್ದರು. ಅದನ್ನು ಅವರು ಆಗಾಗ ಹೇಳುತ್ತಿದ್ದರೂ ಕೂಡ. ಯಾರೋ ಒಬ್ಬರು ದೊಡ್ಡ ದೊಡ್ಡ ಇಂಗ್ಲಿಷ್ ಪದಗಳನ್ನು ಕ್ಲಿಷ್ಟಕರ ತಾಂತ್ರಿಕ ಭಾಷೆಯನ್ನು ಬಳಸಿ ಮಾತನಾಡುತ್ತಿದ್ದಾರೆ ಎಂದರೆ ಅವರಿಗೆ ಆ ವಿಷಯದ ಆಳವಾದ ಜ್ಞಾನವಿಲ್ಲ ಎಂದೇ ಅರ್ಥ. ಏಕೆಂದರೆ ನೈಜ ಜ್ಞಾನವಿರುವ ವ್ಯಕ್ತಿ ಅದನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಯಾರಿಗಾದರೂ ಸುಲಭವಾಗಿ ವಿವರಿಸಬಲ್ಲರು.
ಅವರು ತಮ್ಮ ಸ್ವಂತ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ಸಂಶೋಧನೆಯ ಅವಧಿಯಲ್ಲಿ ಕಠಿಣ ವಿಷಯಗಳನ್ನು ಸುಲಭವಾಗಿಸಿಕೊಳ್ಳಲು ಕಂಡುಕೊಂಡ ಈ 4 ಹಂತಗಳ ವಿಧಾನವೇ ಇಂದು ಜಗತ್ತಿನ ಅತ್ಯುತ್ತಮ ಸ್ಟಡಿ ಟೆಕ್ನಿಕ್ ಎಂದು ಸಾಬೀತಾಗಿದೆ. ಬನ್ನಿ ಆ 4 ಹಂತಗಳು ಯಾವುವು ಎಂದು ಸಂಪೂರ್ಣವಾಗಿ ತಿಳಿಯೋಣ. ಆ 4 ಹಂತಗಳನ್ನು ಕಲಿಯುವ ಮುನ್ನ ನಮ್ಮ ಮೆದುಳು ಓದಿದ್ದನ್ನು ಏಕೆ ಮರೆಯುತ್ತದೆ ಎಂಬ ಸಣ್ಣ ರಹಸ್ಯವನ್ನು ನಾವು ತಿಳಿಯೋಣ. ಮನೋವಿಜ್ಞಾನದಲ್ಲಿ ಇದನ್ನು ಬಾಹ್ಯ ಕಲಿಕೆ ವರ್ಸಸ್ ಆಂತರಿಕ ಕಲಿಕೆ ಎಂದು ಕರೆಯುತ್ತಾರೆ. ನಮ್ಮಲ್ಲಿ 90% ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಲ್ಲಿ ಪುಸ್ತಕದ ಸಾಲುಗಳನ್ನು ಹಾಗೇ ಬಾಯಿಪಾಠ ಮಾಡುತ್ತಾರೆ. ಇದನ್ನು ಮೆದುಳು ಕೇವಲ ಧ್ವನಿ ಅಥವಾ ಚಿತ್ರದ ರೂಪದಲ್ಲಿ ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಉದಾಹರಣೆಗೆ, ನೀವು ಯಾರದೋ ಫೋನ್ ನಂಬರನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿದರೆ ಅದು 2 ನಿಮಿಷ ನೆನಪಿರುತ್ತದೆ, ಆಮೇಲೆ ಮರೆತು ಹೋಗುತ್ತದೆ. ಅದೇ ನಿಮ್ಮ ಸ್ವಂತ ಮನೆಯ ವಿಳಾಸ ಎಂದಿಗೂ ಮರೆಯುವುದಿಲ್ಲ. ಏಕೆ ಗೊತ್ತಾ? ಏಕೆಂದರೆ ಮನೆಯ ವಿಳಾಸಕ್ಕೆ ನಿಮ್ಮ ಭಾವನೆಗಳು, ಪ್ರಾಯೋಗಿಕ ಜ್ಞಾನ ಮತ್ತು ದೈನಂದಿನ ಒಡನಾಟದ ಕೊಂಡಿ ಇರುತ್ತದೆ. ಫೇನ್ಮನ್ ತಂತ್ರವು ನೀವು ಓದುವ ಕಠಿಣ ಸಿದ್ಧಾಂತಗಳಿಗೂ ನಿಮ್ಮ ಮೆದುಳಿನ ನಡುವೆ ಇಂತಹದ್ದೇ ಒಂದು ಗಟ್ಟಿಯಾದ ಕೊಂಡಿಯನ್ನು ಬೆಸೆಯುತ್ತದೆ. ಇದು ಮಾಹಿತಿಯನ್ನು ನೆನಪಿನ ಬಲೆಯಿಂದ ಜಾರದಂತೆ ಹಿಡಿದಿಡುತ್ತದೆ. ನಿಮ್ಮ ಓದಿನ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿ. ಪರೀಕ್ಷೆಯಲ್ಲಿ ಟಾಪರ್ ಆಗಲು ಹಾಗೂ ಜ್ಞಾನವಂತರಾಗಲು ಈ 4 ಹಂತಗಳನ್ನು ಇಂದಿನಿಂದಲೇ ನಿಮ್ಮ ಸ್ಟಡಿ ರೂಮ್ನಲ್ಲಿ ಅಳವಡಿಸಿಕೊಳ್ಳಿ. ಹಂತ 1: ವಿಷಯದ ಆಯ್ಕೆ ಮತ್ತು ಶೀರ್ಷಿಕೆ ಬರೆಯುವುದು. ಮೊದಲು ನೀವು ಕಲಿಯಬೇಕಾದ, ನಿಮಗೆ ಅತ್ಯಂತ ಕಷ್ಟ ಎನಿಸುವ ಯಾವುದೇ ಒಂದು ಪಾಠ, ವಿಜ್ಞಾನದ ನಿಯಮ, ಗಣಿತದ ಪ್ರಮೇಯ, ಕಂಪ್ಯೂಟರ್ ಕೋಡಿಂಗ್ ಅಥವಾ ಇತಿಹಾಸದ ಸುದೀರ್ಘ ಘಟನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ವಿದ್ಯಾರ್ಥಿಗಳು ಮಾಡುವ ದೊಡ್ಡ ತಪ್ಪು ಎಂದರೆ ಇಡೀ ಚಾಪ್ಟರನ್ನು ಒಂದೇ ಬಾರಿಗೆ ಕಲಿಯಲು ಹೋಗುವುದು. ಹಾಗೆ ಮಾಡಬೇಡಿ. ದೊಡ್ಡ ಬೆಟ್ಟವನ್ನು ಸಣ್ಣ ಸಣ್ಣ ಕಲ್ಲುಗಳಾಗಿ ಒಡೆದಂತೆ ಇಡೀ ಚಾಪ್ಟರನ್ನು ಸಣ್ಣ ಸಣ್ಣ ಕಾನ್ಸೆಪ್ಟ್ ಅಥವಾ ಸಬ್ ಟಾಪಿಕ್ ಆಗಿ ವಿಂಗಡಿಸಿ. ಈಗ ಒಂದು ಖಾಲಿ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಅದರ ಮೇಲ್ಭಾಗದಲ್ಲಿ ಆ ವಿಷಯದ ಶೀರ್ಷಿಕೆಯನ್ನು ದೊಡ್ಡದಾಗಿ ಬರೆಯಿರಿ. ನಂತರ ಆ ವಿಷಯವನ್ನು ನಿಮ್ಮ ಪಠ್ಯಪುಸ್ತಕ ಅಥವಾ ನೋಟ್ಸ್ನಿಂದ ಸಂಪೂರ್ಣವಾಗಿ ಒಮ್ಮೆ ಓದಿ. ಮುಖ್ಯವಾದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದು ಕೇವಲ ಆರಂಭಿಕ ಹಂತ. ಹಂತ 2: 5 ವರ್ಷದ ಮಗುವಿಗೆ ಪಾಠ ಮಾಡುವಂತೆ ಬರೆಯಿರಿ ಅಥವಾ ಹೇಳಿ. ಈಗ ನಿಮ್ಮ ಎದುರಿಗೆ ಇಬ್ಬರು ಕುಳಿತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಒಬ್ಬರು ನಿಮ್ಮ ಪರೀಕ್ಷಕರು, ಇನ್ನೊಬ್ಬರು 5 ವರ್ಷದ ಮುಗ್ಧ ಮಗು. ನೀವು ಪರೀಕ್ಷಕರಿಗಾಗಿ ಓದುತ್ತಿಲ್ಲ, ಆ ಮಗುವಿಗೆ ಅರ್ಥ ಮಾಡಿಸಲು ಓದುತ್ತಿದ್ದೀರಾ ಎಂದು ಭಾವಿಸಿ. ಇಲ್ಲಿ ಒಂದು ಕಠಿಣ ನಿಯಮವಿದೆ. ನೀವು ಯಾವುದೇ ಕಠಿಣ ಪುಸ್ತಕದ ಸಾಲುಗಳನ್ನಾಗಲಿ ಅಥವಾ ಕಷ್ಟದ ತಾಂತ್ರಿಕ ಪದಗಳನ್ನಾಗಲಿ ಬಳಸುವಂತಿಲ್ಲ. 5 ವರ್ಷದ ಮಗುವಿನ ಶಬ್ದಕೋಶ ತುಂಬ ಚಿಕ್ಕದಾಗಿರುತ್ತದೆ. ಅದಕ್ಕೆ ಭಾರವಾದ ಪದಗಳು ಅರ್ಥವಾಗುವುದಿಲ್ಲ. ಆದ್ದರಿಂದ ಅತ್ಯಂತ ಸರಳ ಪದಗಳಲ್ಲಿ ಬರೆಯಬೇಕು ಅಥವಾ ನಿಮಗೆ ನೀವೇ ಗಟ್ಟಿಯಾಗಿ ಹೇಳಿಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಲು 4 ಪ್ರಾಯೋಗಿಕ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಉದಾಹರಣೆ 1: ವಿಜ್ಞಾನ. ನೀವು ವಿಜ್ಞಾನದ ದ್ಯುತಿಸಂಶ್ಲೇಷಣೆ ಬಗ್ಗೆ ಓದುತ್ತಿದ್ದರೆ ಪುಸ್ತಕದಲ್ಲಿ ದೊಡ್ಡ ಡೆಫಿನೇಷನ್ ಇರುತ್ತದೆ. ಆದರೆ ಮಗುವಿಗೆ ಹೇಳುವಾಗ ಗಿಡಗಳು ಸೂರ್ಯನ ಬೆಳಕು, ಗಾಳಿ ಮತ್ತು ನೀರನ್ನು ಬಳಸಿ ತಮಗಾಗಿ ತಾವೇ ಅಡುಗೆ ಮಾಡಿಕೊಳ್ಳುವ ಪ್ರಕ್ರಿಯೆ ಎಂದು ಸರಳವಾಗಿ ಹೇಳಿ. ಉದಾಹರಣೆ 2: ಅರ್ಥಶಾಸ್ತ್ರ. ಹಣದುಬ್ಬರ. ಇದರ ಬಗ್ಗೆ ವಿವರಿಸುವಾಗ 10 ವರ್ಷಗಳ ಹಿಂದೆ
1 ರೂಪಾಯಿಗೆ ಸಿಗುತ್ತಿದ್ದ ಚಾಕ್ಲೇಟ್ ಇಂದು 10 ರೂಪಾಯಿಗೆ ಸಿಗುತ್ತಿದೆಯಲ್ಲ, ಆ ಬೆಲೆ ಏರಿಕೆಯ ಪ್ರಕ್ರಿಯೆಯೇ ಹಣದುಬ್ಬರ ಎಂದು ದಿನನಿತ್ಯದ ಉದಾಹರಣೆ ನೀಡಿ. ಉದಾಹರಣೆ 3, ಇತಿಹಾಸ ಅಥವಾ ರಾಜಕೀಯ. ಪ್ರಜಾಪ್ರಭುತ್ವ ಅಥವಾ ಡೆಮಾಕ್ರಸಿ ಬಗ್ಗೆ ಹೇಳುವಾಗ ಒಂದು ದೊಡ್ಡ ಕ್ಲಾಸ್ ರೂಮ್ನಲ್ಲಿ ಯಾರು ಲೀಡರ್ ಆಗಬೇಕು ಎಂಬುದನ್ನು ಕ್ಲಾಸ್ನ ಎಲ್ಲ ಮಕ್ಕಳು ವೋಟ್ ಹಾಕಿ ತಾವೇ ಆರಿಸಿಕೊಳ್ಳುತ್ತಾರಲ್ಲ, ಅದೇ ಪ್ರಜಾಪ್ರಭುತ್ವ ಎಂದು ವಿವರಿಸಿ. ಉದಾಹರಣೆ 4, ಗಣಿತ. ಪೈಥಾಗೋರಸ್ ಪ್ರಮೇಯ. a² + b² = c². ಇದನ್ನು ಕಲಿಯುವಾಗ ಒಂದು ಎಲ್ ಆಕಾರದ ಮೂಲೆ ಇರುವಂತಹ ಜಾಗದಲ್ಲಿ 2 ಸಣ್ಣ ಬದಿಗಳ ಚೌಕಗಳ ವಿಸ್ತೀರ್ಣವನ್ನು ಕೂಡಿಸಿದರೆ ಅದು ದೊಡ್ಡ ಓರೆ ಗೋಡೆಯ ಚೌಕದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಎಂದು ಚಿತ್ರ ಬಿಡಿಸಿ ವಿವರಿಸಿ. ಹೀಗೆ ಕಾಗದದ ಮೇಲೆ ಬರೆಯಿರಿ ಅಥವಾ ಕನ್ನಡಿಯ ಮುಂದೆ ನಿಂತು ಗಟ್ಟಿಯಾಗಿ ನಿಮಗೆ ನೀವೇ ವಿವರಿಸಿಕೊಳ್ಳಿ. ಹಂತ 3, ನಿಮ್ಮ ಕಲಿಕೆಯಲ್ಲಿರುವ ಬಿರುಕುಗಳನ್ನು ಗುರುತಿಸಿ. ಮಗುವಿಗೆ ವಿವರಿಸುವಾಗ ಅಥವಾ ಕಾಗದದ ಮೇಲೆ ಬರೆಯುವಾಗ ನೀವು ಕೆಲವು ಕಡೆ ತಡಕಾಡುತ್ತೀರಿ. ಕೆಲವು ಸೂತ್ರಗಳು ಮರೆತು ಹೋಗುತ್ತವೆ, ಲಿಂಕ್ ಬಿಟ್ಟು ಹೋಗುತ್ತದೆ, ಅಥವಾ ಇದನ್ನು ಇಷ್ಟೊಂದು ಸರಳವಾಗಿ ಹೇಳುವುದು ಹೇಗೆ ಎಂಬ ಗೊಂದಲ ಮೂಡುತ್ತದೆ. ನೆನಪಿಡಿ, ಎಲ್ಲಿ ನಿಮಗೆ ತಡವರಿಕೆ ಉಂಟಾಗುತ್ತದೆಯೋ ಅಲ್ಲಿ ನಿಮ್ಮ ಜ್ಞಾನ ಅಪೂರ್ಣವಾಗಿದೆ ಎಂದರ್ಥ. ಅದುವೇ ನಿಮ್ಮ ಕಲಿಕೆಯಲ್ಲಿರುವ ಬಿರುಕು ಅಥವಾ ಲರ್ನಿಂಗ್ ಗ್ಯಾಪ್. ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿಗೆ ನಿಲ್ಲಿಸಿಬಿಡುತ್ತಾರೆ. ಆದರೆ ನೀವು ಮಾಡಬೇಕಾದ್ದು ಏನೆಂದರೆ ತಕ್ಷಣವೇ ನಿಮ್ಮ ಮೂಲ ಪಠ್ಯಪುಸ್ತಕವನ್ನು ಮತ್ತೊಮ್ಮೆ ತೆರೆಯಿರಿ. ಎಲ್ಲಿ ತಪ್ಪು ಮಾಡಿದಿರೋ, ಯಾವ ಭಾಗವನ್ನು ಸರಳಗೊಳಿಸಲು ಸಾಧ್ಯವಾಗಲಿಲ್ಲವೋ ಆ ಭಾಗವನ್ನು ಮರುಪರಿಶೀಲಿಸಿ. ನಿಮ್ಮ ತಲೆಯಲ್ಲಿ ಆ ಕಲ್ಪನೆ ಸಂಪೂರ್ಣ ಸ್ಪಷ್ಟ ಆಗುವವರೆಗೆ ಮತ್ತೆ ಓದಿ. ಇದು ನಿಮ್ಮ ಜ್ಞಾನದ ತಳಹದಿಯನ್ನು ಗಟ್ಟಿಗೊಳಿಸುತ್ತದೆ. ಹಂತ 4, ಕಥೆ ಮತ್ತು ಹೋಲಿಕೆಗಳ ಮೂಲಕ ಸರಳಗೊಳಿಸಿ. ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡ ನಂತರ ಇಡೀ ವಿಷಯವನ್ನು ಮತ್ತೊಮ್ಮೆ ಪರಿಶೀಲಿಸಿ. ಈಗ ಅದನ್ನು ಇನ್ನಷ್ಟು ಸರಳಗೊಳಿಸಲು ದಿನನಿತ್ಯದ ಉದಾಹರಣೆಗಳನ್ನು ಅಥವಾ ಹೋಲಿಕೆಗಳನ್ನು ಬಳಸಿ ಕಥೆಯ ರೂಪಕ್ಕೆ ತನ್ನಿ. ಮೆದುಳಿಗೆ ಕಥೆಗಳೆಂದರೆ ತುಂಬ ಇಷ್ಟ. ಉದಾಹರಣೆಗೆ, ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಮತ್ತು ರ್ಯಾಮ್ ಬಗ್ಗೆ ಓದುವಾಗ ಗೊಂದಲವಾದರೆ ಹೀಗೆ ಹೋಲಿಸಿಕೊಳ್ಳಿ. ಹಾರ್ಡ್ ಡಿಸ್ಕ್ ಎಂದರೆ ನಮ್ಮ ಮನೆಯಲ್ಲಿರುವ ದೊಡ್ಡ ಲೈಬ್ರರಿ ಕಪಾಟು. ಅಲ್ಲಿ ಎಲ್ಲ ಪುಸ್ತಕಗಳು ಸುರಕ್ಷಿತವಾಗಿ ಇರುತ್ತವೆ. ಆದರೆ ರ್ಯಾಮ್ ಎಂದರೆ ನಾವು ಕುಳಿತು ಓದುವ ಸ್ಟಡಿ ಟೇಬಲ್. ಕಪಾಟಿನಿಂದ ಪುಸ್ತಕ ತಂದು ಇಲ್ಲಿಟ್ಟು ಓದುತ್ತೇವೆ. ಕೆಲಸ ಮುಗಿದ ಮೇಲೆ ಮತ್ತೆ ಕಪಾಟಿಗೆ ಇಡುತ್ತೇವೆ. ಸ್ಟಡಿ ಟೇಬಲ್ ಎಷ್ಟು ದೊಡ್ಡದಿದ್ದರೆ ಅಷ್ಟು ಜಾಸ್ತಿ ಪುಸ್ತಕ ಇಟ್ಟು ಬೇಗ ಓದಬಹುದು. ಹಾಗೆಯೇ ರ್ಯಾಮ್ ಜಾಸ್ತಿ ಇದ್ದರೆ ಕಂಪ್ಯೂಟರ್ ವೇಗವಾಗಿ ಕೆಲಸ ಮಾಡುತ್ತದೆ. ಇಂತಹ ಹೋಲಿಕೆಗಳನ್ನು ನಮ್ಮ ಮೆದುಳು ಚಿತ್ರದ ರೂಪದಲ್ಲಿ ನೆನಪಿಟ್ಟುಕೊಳ್ಳುತ್ತದೆ ಮತ್ತು ಎಂದಿಗೂ ಮರೆಯುವುದಿಲ್ಲ. ಮೆದುಳಿನ ಸಾಮರ್ಥ್ಯ ಹೆಚ್ಚುವಂತಹ 3 ಸೈಕಲಾಜಿಕಲ್ ಟ್ರಿಕ್ಸ್ಗಳನ್ನು ಕೂಡ ನಾವು ಇಂದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಫೆನ್ಮನ್ ಟೆಕ್ನಿಕ್ ಜೊತೆಗೆ ಆಧುನಿಕ ಮನೋವಿಜ್ಞಾನ ಕಂಡುಕೊಂಡ 3 ರಹಸ್ಯ ಟ್ರಿಕ್ಸ್ಗಳನ್ನು ನೀವು ಬಳಸಿದರೆ ನಿಮ್ಮ ಕಲಿಕೆಯ ವೇಗ ದುಪ್ಪಟ್ಟಾಗುತ್ತದೆ. ಅವು ಯಾವುವು ಗೊತ್ತಾ? ಮೊದಲನೇದು, ದಿ ಪ್ರಿಟೆಂಡ್ ಟು ಟೀಚ್ ಎಫೆಕ್ಟ್. ವಿಜ್ಞಾನಿಗಳ ಪ್ರಕಾರ ನೀವು ಕೇವಲ ನಾನು ಪರೀಕ್ಷೆಗಾಗಿ ಓದುತ್ತಿದ್ದೇನೆ ಅಂದುಕೊಂಡು ಓದುವುದಕ್ಕೂ, ನಾನು ಇದನ್ನು ನಾಳೆ ಬೆಳಿಗ್ಗೆ ಯಾರಿಗೋ ಪಾಠ ಮಾಡಬೇಕು ಅಂದುಕೊಂಡು ಓದುವುದಕ್ಕೂ ಮೆದುಳಿನ ಗ್ರಹಿಕೆಯಲ್ಲಿ ದೊಡ್ಡ ವ್ಯತ್ಯಾಸವಿರುತ್ತದೆ. ಪಾಠ ಮಾಡುವ ಉದ್ದೇಶದಿಂದ ಓದುವಾಗ ಮೆದುಳು ಮುಖ್ಯವಾದ ಕೊಂಡಿಗಳನ್ನು ತಾನಾಗಿಯೇ ಅತ್ಯಂತ ಬೇಗನೆ ಜೋಡಿಸುತ್ತದೆ. ಎರಡನೇದು, ಬದಲಿ ವಿದ್ಯಾರ್ಥಿ ಕಲ್ಪನೆ. ನಿಮ್ಮ ರೂಮಿನಲ್ಲಿ ಯಾರೂ ಇಲ್ಲದಿದ್ದರೆ ನಿಮ್ಮ ನೆಚ್ಚಿನ ಆಟಿಕೆ ಅಥವಾ ಬದಲಿ ಕುರ್ಚಿಯನ್ನೇ ವಿದ್ಯಾರ್ಥಿ ಎಂದು ಕಲ್ಪಿಸಿಕೊಂಡು ಪಾಠ ಮಾಡಿ. ನೀವು ಕೈ ಸನ್ನೆಗಳನ್ನು ಮಾಡುತ್ತಾ ವಿವರಿಸುವಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ದೈಹಿಕ ಚಲನೆಗಳು ಮೆದುಳಿನಲ್ಲಿ ಕೈನೆಸ್ಥೆಟಿಕ್ ಮೆಮೊರಿಯನ್ನು
ಜಾಗೃತಗೊಳಿಸುತ್ತದೆ. ಮೂರನೇದು ಕ್ಲಂಪ್ಡ್ ಕೀ ವರ್ಡ್ಸ್ ಮೆಥಡ್. ದೊಡ್ಡ ಇತಿಹಾಸದ ಕಥೆಗಳನ್ನು ನೆನಪಿಡಲು ಕೇವಲ 3 ಅಥವಾ 4 ಮುಖ್ಯ ಪದಗಳ ಸರಪಳಿಯನ್ನು ಮಗುವಿನ ಉದಾಹರಣೆಗೆ ಜೋಡಿಸಿ ಆ ಕೀವರ್ಡ್ ನೆನಪಾದ ತಕ್ಷಣ ಇಡೀ ಕಥೆ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಇಲ್ಲಿ ಇನ್ನೊಂದು ಜಗತ್ಪ್ರಸಿದ್ಧ ಸತ್ಯವನ್ನು ನಾನು ನಿಮಗೆ ಹೇಳಲೇಬೇಕು. ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದರು. ನಿಮಗೆ ಒಂದು ವಿಷಯವನ್ನು ಸರಳವಾಗಿ ವಿವರಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಆ ವಿಷಯ ನಿಮಗೆ ಅರ್ಥವಾಗಿಲ್ಲ ಎಂದೇ ಅರ್ಥ. ನಾವು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ನಮ್ಮ ಅದೃಷ್ಟವನ್ನು ಅಥವಾ ನಮ್ಮ ನೆನಪಿನ ಶಕ್ತಿಯನ್ನು ದೂಷಿಸುತ್ತೇವೆ. ಆದರೆ ನೈಜ ಕಾರಣವೇನೆಂದರೆ ನಮಗೆ ಆ ಕಾನ್ಸೆಪ್ಟ್ ಆಳವಾಗಿ ಅರ್ಥ ಆಗಿರುವುದೇ ಇಲ್ಲ. ನಾವು ಕೇವಲ ಪದಗಳನ್ನು ಬಾಯಿಪಾಠ ಮಾಡಿರುತ್ತೇವೆ. ಫೇನ್ಮನ್ ಟೆಕ್ನಿಕ್ ನಿಮಗೆ ಆ ನಕಲಿ ಜ್ಞಾನದ ಭ್ರಮೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಜ್ಞಾನದ ಎಕ್ಸ್ರೇ ಇದ್ದಂತೆ. ನಿಮ್ಮ ಮೆದುಳಿನಲ್ಲಿ ಎಲ್ಲೆಲ್ಲಿ ಗೊಂದಲಗಳಿವೆ ಎಂಬುದನ್ನು ಇದು ಕನ್ನಡಿಯಂತೆ ಸ್ಪಷ್ಟವಾಗಿ ತೋರಿಸಿಬಿಡುತ್ತದೆ. ಸ್ನೇಹಿತರೆ, ಈ ತಂತ್ರ ಕೇವಲ ಒಂದು ಕಲ್ಪನೆಯಲ್ಲ. ಇದರ ಹಿಂದೆ ಜಗತ್ತು ಒಪ್ಪಿಕೊಂಡ ನ್ಯೂರೋಸೈನ್ಸ್ ಅಥವಾ ಮೆದುಳಿನ ವಿಜ್ಞಾನವೇ ಅಡಗಿದೆ. ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ನಾವು ಕೇವಲ ಕಣ್ಣಿನಿಂದ ಓದಿದಾಗ, ಪೆನ್ನಿನಿಂದ ಅಂಡರ್ಲೈನ್ ಮಾಡಿದಾಗ ಅಥವಾ ಹೈಲೈಟರ್ ಬಳಸಿ ಬಣ್ಣ ಹಚ್ಚಿದಾಗ ಅದನ್ನು ಪ್ಯಾಸಿವ್ ಲರ್ನಿಂಗ್ ಎನ್ನಲಾಗುತ್ತದೆ. ಇದರಲ್ಲಿ ಮಾಹಿತಿ ಕೇವಲ ನಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತದೆ. ಇದು ಒಂಥರ ಸಮುದ್ರದ ಮರಳಿನ ಮೇಲೆ ಬರೆದ ಅಕ್ಷರಗಳಿದ್ದಂತೆ. ಅಲೆ ಬಂದಾಗ ತಕ್ಷಣ ಅಳಿಸಿ ಹೋಗುತ್ತದೆ. ಆದರೆ ಯಾವಾಗ ನಾವು ಒಂದು ವಿಷಯವನ್ನು ಪುಸ್ತಕ ನೋಡದೆ ನಮ್ಮದೇ ಶೈಲಿಯಲ್ಲಿ ಮತ್ತೊಬ್ಬರಿಗೆ ಅಥವಾ ಮಗುವಿಗೆ ವಿವರಿಸಲು ಪ್ರಯತ್ನಿಸುತ್ತೇವೆಯೋ ಆಗ ಮೆದುಳಿನಲ್ಲಿ ಆಕ್ಟಿವ್ ರೀಕಾಲ್ ಪ್ರಕ್ರಿಯೆ ನಡೆಯುತ್ತದೆ. ಮೆದುಳು ತನ್ನ ಶೇಖರಣಾ ಕೋಣೆಯಿಂದ ಮಾಹಿತಿಯನ್ನು ತಾನೇ ಹುಡುಕಿ ಹೊರತೆಗೆಯಬೇಕಾಗುತ್ತದೆ. ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳ ನಡುವೆ ಸಿನಾಪ್ಸಸ್ ಎಂಬ ಕೊಂಡಿಗಳಿರುತ್ತವೆ. ನಾವು ಎಷ್ಟು ಹೆಚ್ಚು ಆಕ್ಟಿವ್ ಆಗಿ ನೆನಪು ಮಾಡಿಕೊಳ್ಳುತ್ತೇವೆಯೋ ಆ ಕೊಂಡಿಗಳು ಅಷ್ಟು ಬಲವಾಗುತ್ತವೆ. ಈ ಶ್ರಮದಿಂದ ಮಾಹಿತಿ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಅಂದರೆ ಶಾಶ್ವತ ನೆನಪಿಗೆ ವರ್ಗಾವಣೆಯಾಗುತ್ತದೆ. ಗಿಳಿಪಾಠ ಮಾಡುವುದರಿಂದ ಮೆದುಳಿಗೆ ಯಾವುದೇ ಶ್ರಮ ಇರುವುದಿಲ್ಲ. ಆದರೆ ಫೇನ್ಮನ್ ಟೆಕ್ನಿಕ್ ನಿಮ್ಮ ಮೆದುಳಿಗೆ ಉತ್ತಮ ವ್ಯಾಯಾಮ ನೀಡಿ ನೆನಪನ್ನು ಉಕ್ಕಿನಂತೆ ಗಟ್ಟಿಯಾಗಿಸುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು. ಹರ್ಷಿಯಾ ಅವರೇ, ಫೇನ್ಮನ್ ಟೆಕ್ನಿಕ್ ಅರ್ಥವಾಯಿತು, ಆದರೆ ದಿನನಿತ್ಯದ ಓದಿನಲ್ಲಿ ಇದನ್ನು ಅಳವಡಿಸುವುದು ಹೇಗೆ? ಇದಕ್ಕಾಗಿ ನಾನು ನಿಮಗೆ 3 ಹಂತಗಳ ಸೂತ್ರವನ್ನು ನೀಡುತ್ತೇನೆ. ಡೈಲಿ ಜರ್ನಲಿಂಗ್. ದಿನದ ಕೊನೆಯಲ್ಲಿ ಕೇವಲ 10 ನಿಮಿಷ ಸಮಯ ಮೀಸಲಿಡಿ. ಇಡೀ ದಿನ ನೀವು ಓದಿದ ಅತ್ಯಂತ ಕಠಿಣ ವಿಷಯವನ್ನು ಕೇವಲ 5 ಸಾಲುಗಳಲ್ಲಿ ಯಾವುದೇ ಪುಸ್ತಕ ನೀಡದೆ ನಿಮ್ಮದೇ ಭಾಷೆಯಲ್ಲಿ ಬರೆಯಿರಿ. ಸ್ಟಡಿ ಬಡ್ಡಿ ವಿಧಾನ. ನಿಮ್ಮ ಕ್ಲಾಸ್ಮೇಟ್ ಅಥವಾ ಸ್ನೇಹಿತರೊಂದಿಗೆ ವಾರಕ್ಕೆ ಒಮ್ಮೆ ಒಂದು ಸಣ್ಣ ಮೀಟಿಂಗ್ ಮಾಡಿ ಈ ವಾರ ನೀವು ಕಲಿತ ವಿಷಯವನ್ನು ಅವರಿಗೆ ಅತ್ಯಂತ ಸರಳವಾಗಿ ಕಥೆಯಂತೆ ಹೇಳಿ. ಅವರು ಕಲಿತಿದ್ದನ್ನು ನೀವು ಕೇಳಿ. ನೆನಪಿಡಿ, ಬೋಧಿಸುವುದು ಎಂದರೆ 2 ಬಾರಿ ಕಲಿತಂತೆ. ಸ್ವಯಂ ಧ್ವನಿ ಮುದ್ರಣ. ನಿಮ್ಮ ಮೊಬೈಲ್ನ ವಾಯ್ಸ್ ರೆಕಾರ್ಡರ್ ಆನ್ ಮಾಡಿ ನೀವು ಕಲಿತ ಪಾಠವನ್ನು ನೀವೇ ಒಬ್ಬ ಶಿಕ್ಷಕರಂತೆ ರೆಕಾರ್ಡ್ ಮಾಡಿ. ನಂತರ ನಡೆದಾಡುವಾಗ ಅಥವಾ ವಿಶ್ರಾಂತಿ ಪಡೆಯುವಾಗ ನಿಮ್ಮದೇ ಧ್ವನಿಯನ್ನು ನೀವೇ ಕೇಳಿಸಿಕೊಳ್ಳಿ. ನಿಮ್ಮ ಸ್ವಂತ ಧ್ವನಿಯಲ್ಲಿ ಕೇಳುವ ಮಾಹಿತಿ ಮೆದುಳಿಗೆ ಬೇಗನೆ ಮುಟ್ಟುತ್ತದೆ. ಇನ್ನು ವಿದ್ಯಾರ್ಥಿಗಳು ಮಾಡುವಂತಹ 3 ಸಾಮಾನ್ಯ ತಪ್ಪುಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಈ ಒಂದು ತಂತ್ರವನ್ನು ಬಳಸುವಾಗ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವ 3 ಪ್ರಮುಖ ತಪ್ಪುಗಳ ಬಗ್ಗೆ ನೀವು ಎಚ್ಚರದಿಂದ ಇರಲೇಬೇಕು. ಭ್ರಮೆಯ ಕಲಿಕೆ. ಪುಸ್ತಕವನ್ನು ಮೇಲಿಂದ ಮೇಲೆ ಓದಿ ಇದೆಲ್ಲ ನನಗೆ ಗೊತ್ತು, ನಾನು ಓದಿದ್ದೀನಿ ಎಂದುಕೊಳ್ಳುವುದು. ಪುಸ್ತಕ ಮುಚ್ಚಿ ಮತ್ತೊಬ್ಬರಿಗೆ ವಿವರಿಸಲು ಹೋದಾಗಲೇ ನಮ್ಮ ಅಸಲಿ ಜ್ಞಾನ ಎಷ್ಟು
ಝೀರೋ ಇದೆ ಅಥವಾ ಹೀರೋ ಇದೆ ಎಂಬುದು ನಮಗೆ ತಿಳಿಯುವುದು. ಆದ್ದರಿಂದ ಭ್ರಮೆಯಲ್ಲಿ ಇರಬೇಡಿ, ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಿ. ತಾಂತ್ರಿಕ ಪದಗಳ ಮರೆಯಲ್ಲಿ ಅಡಗಿಕೊಳ್ಳುವುದು. ಕಷ್ಟದ ಡೆಫಿನೇಷನ್ಗಳನ್ನು ಹಾಗೆಯೇ ಬಾಯಿಪಾಠ ಮಾಡಿ ಒಪ್ಪಿಸುವುದು. ಇದು ಪರೀಕ್ಷೆಯಲ್ಲಿ ಅಂಕ ತಂದು ಕೊಡಬಹುದೇನೋ, ಆದರೆ ಜೀವನಕ್ಕೆ ಬೇಕಾದ ನೈಜ ಜ್ಞಾನ ತರುವುದಿಲ್ಲ. ನೆನಪಿಡಿ, ಸರಳತೆಯೇ ಜ್ಞಾನದ ಪರಮಾವಧಿ. ಸ್ಪೇಸ್ಡ್ ರಿಪಿಟೇಷನ್ ಮಾಡದಿರುವುದು. ಒಮ್ಮೆ ಫೆನ್ಮನ್ ಟೆಕ್ನಿಕ್ ಬಳಸಿದ ನಂತರ 3 ದಿನಗಳ ಬಳಿಕ, ನಂತರ 7 ದಿನಗಳ ಬಳಿಕ ಅದನ್ನು ಮತ್ತೊಮ್ಮೆ ಕಣ್ಣಾಡಿಸಬೇಕು. ಜರ್ಮನ್ ಮನಃಶಾಸ್ತ್ರಜ್ಞ ಹರ್ಮನ್ ಎಬಿಂಗ್ಹೌಸ್ ಅವರ ಫರ್ಗೆಟಿಂಗ್ ಕರ್ವ್ ಸಿದ್ಧಾಂತದ ಪ್ರಕಾರ, ನಾವು ಓದಿದ ವಿಷಯವನ್ನು ನಿರಂತರವಾಗಿ ರಿವಿಷನ್ ಮಾಡದಿದ್ದರೆ ಕಾಲಕ್ರಮೇಣ ಮೆದುಳು ಅದನ್ನು 80% ಮರೆತು ಬಿಡುತ್ತದೆ. ಆದ್ದರಿಂದ ನಿಯಮಿತವಾಗಿ ಕಣ್ಣಾಡಿಸುವುದು ಮುಖ್ಯ. ನಮ್ಮ ಅಧ್ಯಯನವನ್ನು ಸೂಪರ್ ಚಾರ್ಜ್ ಮಾಡಲು 3 ಗೋಲ್ಡನ್ ರೂಲ್ಸ್. ಸ್ನೇಹಿತರೆ, ಫೆನ್ಮನ್ ತಂತ್ರವನ್ನು ನಿಮ್ಮ ದೈನಂದಿನ ಓದಿನಲ್ಲಿ ಅಳವಡಿಸಿಕೊಳ್ಳುವಾಗ ಈ 3 ಸೂತ್ರಗಳನ್ನು ನೆನಪಿನಲ್ಲಿಡಿ. ಮೊದಲನೇದು, ನೋಟ್ಸ್ ಮುಚ್ಚಿ ಮಾತನಾಡಿ. ಅನೇಕರು ಪುಸ್ತಕವನ್ನು ತೆರೆದಿಟ್ಟುಕೊಂಡೇ ಮಗುವಿಗೆ ಪಾಠ ಮಾಡುವ ನಾಟಕ ಆಡುತ್ತಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಪುಸ್ತಕ ಸಂಪೂರ್ಣವಾಗಿ ಕಣ್ಣಿಗೆ ಕಾಣದಂತೆ ಮುಚ್ಚಿಡಬೇಕು. ಆಗಲೇ ಮೆದುಳಿಗೆ ಕಷ್ಟಪಟ್ಟು ನೆನಪಿಸಿಕೊಳ್ಳುವ ಸವಾಲು ಸಿಗುತ್ತದೆ. ಎರಡನೆಯದು, ಚಿತ್ರಗಳ ಭಾಷೆ. ವಿವರಿಸುವಾಗ ಕೇವಲ ಅಕ್ಷರಗಳಲ್ಲ, ಸಣ್ಣ ಸಣ್ಣ ಕಾರ್ಟೂನ್, ಬಾಣದ ಗುರುತುಗಳು ಅಥವಾ ಮೈಂಡ್ ಮ್ಯಾಪ್ಗಳನ್ನು ಬಿಡಿಸಿ ನಮ್ಮ ಕಣ್ಣುಗಳು ಅಕ್ಷರಗಳಿಗಿಂತ ಚಿತ್ರಗಳನ್ನು 60 ಪಟ್ಟು ವೇಗವಾಗಿ ಗ್ರಹಿಸುತ್ತದೆ. ಮೂರನೇದು, ಮೊದಲ ಬಾರಿ ವಿವರಿಸುವಾಗ ತಪ್ಪುಗಳಾದರೆ ಬೇಸರ ಮಾಡ್ಕೋಬೇಡಿ. ತಪ್ಪುಗಳೇ ಜ್ಞಾನದ ಹೆಬ್ಬಾಗಿಲು. ಎಲ್ಲಿ ತಪ್ಪು ಮಾಡುತ್ತೀರೋ ಅಲ್ಲಿ ನಿಮ್ಮ ಮೆದುಳು ಹೆಚ್ಚು ಜಾಗೃತವಾಗಿ ಹೊಸ ನ್ಯೂರನಲ್ ಕೊಂಡಿಗಳನ್ನು ಸೃಷ್ಟಿಸುತ್ತಿರುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳುವುದು ಇಷ್ಟೇ. ಕಠಿಣ ಪರಿಶ್ರಮಕ್ಕಿಂತ ಸ್ಮಾರ್ಟ್ ವರ್ಕ್ ಮುಖ್ಯ. ದಿನಕ್ಕೆ 15 ಗಂಟೆ ತಲೆ ಕೆಡಿಸಿಕೊಂಡು ಒದ್ದಾಡುತ್ತಾ ಓದಿ ಪರೀಕ್ಷಾ ಹಾಲ್ನಲ್ಲಿ ಮರೆತು ಹೋಗುವುದಕ್ಕಿಂತ ಕೇವಲ 2-3 ಗಂಟೆಗಳ ಕಾಲ ಈ ಫೆನ್ಮನ್ ಟೆಕ್ನಿಕ್ ಬಳಸಿ ಆಳವಾಗಿ ಆನಂದವಾಗಿ ಓದುವುದು ಎಷ್ಟೋ ಮೇಲು. ಕಲಿಕೆ ಎನ್ನುವುದು ಎಂದಿಗೂ ಹೊರೆಯಾಗಬಾರದು. ಅದೊಂದು ಸುಂದರವಾದ ಆನಂದದಾಯಕವಾದಂತಹ ಪ್ರಕ್ರಿಯೆ ಆಗಬೇಕು. ಇಂದಿನಿಂದಲೇ ನೀವು ಓದುವ ಯಾವುದೇ ಒಂದು ಕಷ್ಟದ ಪಾಠಕ್ಕೆ ಈ ಅದ್ಭುತ ಸೂತ್ರವನ್ನು ಅನ್ವಯಿಸಿ ನೋಡಿ. ನಿಮ್ಮ ಓದಿನಲ್ಲಿ, ನಿಮ್ಮ ನೆನಪಿನ ಶಕ್ತಿಯಲ್ಲಿ ಆದ ಆ ಅದ್ಭುತ ಬದಲಾವಣೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ಗಳನ್ನು ಓದಲು ನಾನು ಸದಾ ಕಾಯುತ್ತಿರುತ್ತೇನೆ. ಈ ವಿಡಿಯೋ ನಿಮಗೆ ನಿಜವಾಗಿಯೂ ಉಪಯುಕ್ತ ಎನಿಸಿದರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮೂಲಕ ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು, ಸಹಪಾಠಿಗಳು, ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ಆಕಾಂಕ್ಷಿಗಳು ಮತ್ತು ಪೋಷಕರಿಗೂ ಸಹಾಯವಾಗಲು ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇಂತಹದ್ದೇ ಶೈಕ್ಷಣಿಕ ಮಾರ್ಗದರ್ಶನ, ಸ್ಮಾರ್ಟ್ ಸ್ಟಡಿ ಟಿಪ್ಸ್ ಮತ್ತು ಸದಾ ನಿಮ್ಮಲ್ಲಿ ಪ್ರೇರಣೆ ತುಂಬುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ನೆನಪಿಡಿ, ಜ್ಞಾನ ಎನ್ನುವುದು ಹಂಚಿದಷ್ಟು ಹೆಚ್ಚುತ್ತದೆ, ವಿಸ್ತರಿಸುತ್ತದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕಲಿಕೆಯ ಪಯಣ ಯಶಸ್ವಿಯಾಗಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸದಾ ನಗುತ್ತಿರಿ. ಧನ್ಯವಾದಗಳು.